मुख्यमंत्री सिद्धरामय्या यांच्यासह मंत्रिमंडळातील सर्व सदस्यांना शिक्षक समाजाबद्दल प्रचंड काळजी व सन्मान आहे। शिक्षकांच्या मागण्यांना आम्ही तात्काळ प्रतिसाद देत आहोत, असे महिला व बालविकास खात्याच्या मंत्री लक्ष्मी हेब्बाळकर यांनी सांगितले। जिल्हा प्रशासन, जिल्हा पंचायत व बेळगाव तालुका पंचायत यांच्या वतीने मंगळवारी गांधी भवनात झालेल्या तालुका स्तरावरील शिक्षक दिन समारंभ प्रतिभा कारंजी व कलोत्सव यांचे उद्घाटन करून मंत्री बोलत होत्या। त्या म्हणाल्या, मंत्रिमंडळ बैठकीत शिक्षण क्षेत्रावरील विषयाला की सर्वजण सकारात्मकतेने प्रतिसाद देतात हे मी स्वतः पाहिले आहे। आपण आज जेवढे पुढे आलो आहोत त्याला पालकांबरोबर शिक्षक हेच कारणीभूत असल्याचे ते म्हणाले। ತಪ್ಪು ಮಾಡಿದಾಗ ತಿದ್ದಿದಂತವರು ಯಾರು? ಮೂಲ ಕಾರಣ ನೀವು। ಅದಕ್ಕೆ ನಾನು ಯಾವಾಗಿದ್ರು ಒಂದು ಮಾತನ್ನ ಹೇಳ್ತೀನಿ, ನಮ್ಮ ದೇಶದಲ್ಲಿ ಹುಟ್ಟಿದ್ದ ನಾವೇ ಎಲ್ಲರೂ ಧನ್ಯರು ಅಂತ ಹೇಳ್ತೀನಿ। ನಾವೀಗ ಬಹಳಷ್ಟು ವೆಸ್ಟರ್ನೈಸ್ಡ್ ಎಜುಕೇಶನ್ ನೋಡ್ತಾ ಇದ್ದೀವಿ। ನನ್ನ ತಮ್ಮನ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಈಗ ನನ್ನ ಮೊಮ್ಮಗಳು ಕೂಡ ಸ್ಕೂಲ್ಗೆ ಹೋಗಕ್ಕೆ ಶುರು ಮಾಡಿದ್ದಾಳೆ। ನೀವು ಹಾಕಿಕೊಟ್ಟಂತ ಬುನಾದಿ, ನಾನೇನು 35 ವರ್ಷದ ಹಿಂದೆ 40 ಈಗ ನನಗೆ 49 ಅಂದ್ರೆ ಮತ್ತೆ 45 ವರ್ಷದ ಹಿಂದೆನೆ ಹೋಗ್ಬೇಕಾಗುತ್ತೆ। ನಮಗೆ ಕಲಿಸಿದಂತ ಪಾಠಗಳೇನಿದಾವಲ್ಲ, ಅದು ಶಿಕ್ಷಣದ ಪಾಠ ಇರಬಹುದು, ಜೀವನದ ಪಾಠ ಇರಬಹುದು, ಇವತ್ತಿಗೂ ಕೂಡ ಅದು ಅಚ್ಚಳಿಯದೆ ನಮ್ಮ ಮನಸ್ಸಿನಲ್ಲಿ ಉಳಿದಿದೆ। ಒಬ್ಬ ಸರು, ದೇಶಪಾಂಡೆ ಸರ್ ಅಂತ, ನಾನು 6th ಸ್ಟ್ಯಾಂಡರ್ಡ್ ನಲ್ಲಿದ್ದೆ, ನಮ್ಮ ಸ್ಪೋರ್ಟ್ಸ್ ಟೀಚರ್ ಆಗಿ ಬಂದಿದ್ರು, ಬಸವರಾಜ್ಗೆ ಬಹುಶಃ ಗೊತ್ತಿರಬಹುದು। 5ನೇ ತರಗತಿ 6ನೇ ತರಗತಿಗೆ ಸ್ವತಂತ್ರ ದಿನಾಚರಣೆ ಭಾಷಣವನ್ನ ಕೊಟ್ಟು, ನೀನು ಇದನ್ನ ಭಾಷಣ ಮಾಡ್ಲೇಬೇಕು ಅಂತ ಹೇಳಿ ನನ್ನ ಕಡೆಯಿಂದ ಭಾಷಣವನ್ನ ಮಾಡಿಸೋದು 5ನೇ ತರಗತಿಯ ಒಬ್ಬ ವಿದ್ಯಾರ್ಥಿನಿಗೆ। ಅದರ್ ಆಕ್ಟಿವಿಟೀಸ್, ಆಟ ಶಿಕ್ಷಣ ಪಾಠದ ಜೊತೆಯಲ್ಲಿ ಅದರ್ ಆಕ್ಟಿವಿಟೀಸ್ ನಲ್ಲಿ ಭಾಗವಹಿಸಲಿಕ್ಕೆ ನನಗೆ ಆವಾಗ ಪ್ರೇರಣೆ ಕೊಟ್ಟಂತ ದೇಶಪಾಂಡೆ ಸರ್ ನಾನು ಇವತ್ತು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ। ನಾನು 7ನೇ ತರಗತಿ ಮುಗಿದ್ಮೇಲೆ ಜೀವನದಲ್ಲಿ ಇನ್ನೂ ಕೂಡ ಅವ್ರು ನಾನು ಎಲ್ಲಿದ್ದಾರೆ ಹೇಗಿದ್ದಾರೆ ನಾನು ಇನ್ನೂ ಕೂಡ ಭೇಟಿಯಾಗಿಲ್ಲ, ಬಟ್ ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನ, ಸಂಘ್ವಿ ಸರ್, ಹಿರೇಬಾಗೇವಾಡಿಯ ದೇಸಾಯಿ ಸರ್, ಯಾರನ್ನೂ ಕೂಡ ನಾವು ಮರೀಲಿಕ್ಕೆ ಆಗದ। ಅಂದ್ರೆ ನಮ್ಮ ಮಗುವಿನ ಮನಸ್ಸಿನ ಮೇಲೆ ನಾವು ಸಂಬಂಧಿಕರನ್ನ ಮರಿಬಹುದು, ಅವ್ರ ಹೆಸರನ್ನ ಮರಿಬಹುದು, ಆದ್ರೆ ಟೀಚರ್ಗಳು ನಮಗೆ ಯಾರು ಕಲಿಸ್ಕೊಟ್ಟಿರ್ತಾರಲ್ಲ, ನೀವೇ ಆದರ್ಶ, ನಿಮ್ಮ ಹೆಸರು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ। ಆ ಮಗುವಿನ ಮನಸ್ಸಿನ ಮೇಲೆ ಅಂತ ಒಂದು ಪರಿಣಾಮವನ್ನ ನೀವು ಬೀರ್ತೀರ। ಇವತ್ತು ಬಹಳಷ್ಟು ತಮ್ಮ ಸಮಸ್ಯೆಗಳಿದಾವೆ, ತಾಲೂಕಾ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಬಹಳಷ್ಟು ಬೇಡಿಕೆಗಳಿದಾವೆ, ಆದ್ರೆ ಸರ್ಕಾರಗಳು ತಮಗೆ ಸ್ಪಂದಿಸುವಂತ ಕೆಲಸವನ್ನ ಯಾವತ್ತಿದ್ರೂ ಮಾಡ್ತವೆ। ನಾನು ಆ ಸರ್ಕಾರದ ಮೇಲೆ ಕೂರ್ಸಕ್ ಹೋಗೋದಿಲ್ಲ, ಯಾವುದೇ ಸರ್ಕಾರ ಬಂದ್ರು ಕೂಡ ನಮ್ಮ ಬೇಸಿಕ್ ನೀಡು ಶಿಕ್ಷಣ, ನಿಮ್ಮ ಒಟ್ಟಿಗೆ ಸದಾ ಸರ್ಕಾರ ಇರುತ್ತೆ ಅನ್ನುವಂತ ಮಾತನ್ನ ಭರವಸೆಯನ್ನ ಕೊಟ್ಟು, ಏನು ಮೊನ್ನೆ ನಡೆದಂತ 4ನೇ ತಾರೀಕು ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಕ್ಯಾಬಿನೆಟ್ ನ ಪ್ರತಿಯೊಬ್ಬ ಮಂತ್ರಿಗಳಿಗೂ ಕೂಡ ತಮ್ಮ ಬಗ್ಗೆ ಕಾಳಜಿಯನ್ನ ನಾನು ನೋಡಿದೆ ಅಂತ ಹೇಳ್ಬೇಕಾಗತ್ತೆ। ಯಾಕಂತಂದ್ರೆ ಆ ಶ್ರೇಯಸ್ಸನ್ನ ಒಬ್ಬರಿಗೆ ಇಬ್ಬರಿಗೆ ಕೊಟ್ರೆ ತಪ್ಪಾಗತ್ತೆ, ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಬಗ್ಗೆ ಗೌರವ ಇದೆ, ಕಾಳಜಿ ಇದೆ ಅನ್ನುವಂತ ಮಾತನ್ನ ಹೇಳ್ತಾ, ಇನ್ನು ಗುರು ಭವನ ಬಹುಶಃ ಇತಿಹಾಸದ ಪುಟಗಳಲ್ಲಿ ನನ್ನ ಹೆಸರನ್ನ ತಾವು ಸೇರಿಸ್ತೀರಿ ಅನ್ನುವಂತ ಭರವಸೆ ಇದೆ। ಕೆಲಸ ಮಾಡಿದವ್ರಿಗೆ ಕೆಲಸ ಮಾಡಿದಿರಿ ಅಂತ ಸ್ವಲ್ಪ ಶಬಾಷ್ಗಿರಿ ನೀವೇ ಕೊಡ್ಬೇಕಲ್ಲ, ಟೀಚರ್ಗಳೇ ಕೊಡ್ಬೇಕು। ಅಂದಾಗ ನಾನು 80% ಇದ್ದಿದ್ದು 90% ಆಗುತ್ತೆ, 90% ಇದ್ದಿದ್ದು 100% ಆಗುತ್ತೆ ಬಸವರ ಅಲ್ವಾ? ಸೊ ನೀವು ನನಗೆ ಶಬಾಷ್ಗಿರಿ ಕೊಡ್ಲಿಲ್ಲ ಅಂತಂದ್ರೆ ನಾನು ಒಂದೇ ಮಾತನ್ನ ಹೇಳಿದೆ, ನಾನು ಆ ಗ್ರೂಪು ಈ ಗ್ರೂಪು ದಯಮಾಡಿ ಯಾರು ಮಾಡಕ್ ಹೋಗ್ಬೇಡಿ, ಪ್ರಗತಿಯತ್ತ ಸಾಗೋಣ। ಬಹಳ ದಿನಗಳ ನಿಮ್ಮ ಒಂದು ಬಯಕೆ ಗುರುಭವನ, ನಾನು ಕೂಡ ಬಯಸ್ತೀನಿ। यावेळी बेळगाव रामकृष्ण आश्रमाचे मोक्षानंद स्वामीजी, विधान परिषद सदस्य डॉक्टर साबण्ण तळवार, डीडीपीआय लीलावती हिरेमठ, बीईओ अंजनेय, साहित्यिक डॉक्टर रामकृष्ण मराठे, नोकर संघाचे जिल्हाध्यक्ष बसवराज रायपगोळ, क्षेत्र समन्वय अधिकारी MS मेदार, जयकुमार हेब्बळी, बसवराज नलतवाड यांच्यासह अनेक जण उपस्थित होते। विनोद कोलकार, KMM मराठी, बेळगाव।